ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಹೊಸ ವಿಡಿಯೋದ ಒಂದು ಹೊಸ ಸ್ಟೋರಿ ಏನಪ್ಪ ಅಂತಂದರೆ, ನಾವು ಸ್ತ್ರೀಲಿಂಗ ಪುಲ್ಲಿಂಗದ ಬಗ್ಗೆ ಕಲ್ತಿದ್ದೀವಿ. ಈ ಜೆಂಡರ್ಸ್ ಅಂತ ಹೇಳ್ತಾರೆ, ಸ್ತ್ರೀಲಿಂಗ ಪುಲ್ಲಿಂಗ. ನಾವು ಕನ್ನಡದಲ್ಲಿ ಬರೀ ಕೆಲವೊಂದು ಕನ್ನಡದಲ್ಲಿ ವಸ್ತುಗಳಿಗೆ ನಾವು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳಿರೋದು ನನಗೆ ಗೊತ್ತಿಲ್ಲ. ಪ್ರತಿಯೊಂದು ವಸ್ತುಕ್ಕೂ ನಾವು ನಪುಂಸಕಲಿಂಗ ಅಂತಲೇ ಹೇಳ್ತೀವಿ. ಇವಾಗ ಒಂದು ಕುರ್ಚಿ ಅಂತ ಇದ್ದರೆ ಅದು ಕುರ್ಚಿ, ಇದು ಟೇಬಲ್, ಇದು ಫ್ಯಾನ್, ಇದು ಮರ, ಹೀಗೆ ಹೇಳ್ತೀವಿ. ಆದರೆ ಮರಾಠಿ ಭಾಷೆಯಲ್ಲಿ ಪ್ರತಿಯೊಂದು ವಸ್ತುಕ್ಕೂ ಒಂದು ಸ್ತ್ರೀಲಿಂಗ ಪುಲ್ಲಿಂಗ ಅಂದರೆ ಅದರದೇ ಆದ ಒಂದು ಅರ್ಥವನ್ನು, ಅದರದೇ ಆದ ಒಂದು ಏನಂತಾರೆ, ಇವಾಗ ಒಂದು ಕುರ್ಚಿ ಅಂತ ಇದ್ದರೆ ಅವರು ತೀ ಕುರ್ಚಿ ಅಂತಾರೆ. ತೀ ಅಂತಂದರೆ ಒಂದು ಸ್ತ್ರೀಲಿಂಗ, ತೋ ಅಂತಂದರೆ ಪುಲ್ಲಿಂಗ. ತೀ ತೋ, ತೀ ಕುರ್ಚಿ, ತೀ ಬಸ್. ನಾವು ಅದು ಕುರ್ಚಿ, ಅದು ಬಸ್, ತೋ ಪಂಖ, ಅದು ಫ್ಯಾನ್. ಪಂಖ ಅಂದರೆ ಫ್ಯಾನ್ ಅಂತ ಹೇಳ್ತೀವಿ. ಅಂದರೆ ಮರಾಠಿನಲ್ಲಿ ಇಂಥ ಕೆಲವೊಂದು ಶಬ್ದಗಳಿವೆ, ಅವಕ್ಕೆ ನಾವು ಸ್ತ್ರೀಲಿಂಗ ಪುಲ್ಲಿಂಗವನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಅದರ ಒಂದು ಜೆಂಡರ್ನ ಅವ್ರು ಐಡೆಂಟಿಫೈ ಮಾಡಿಟ್ಟಿದ್ದಾರೆ. ಇದೇ ಒಂದು ಸೇಮ್ ಪ್ಯಾಟರ್ನ್ ಹಿಂದಿನಲ್ಲೂ ಸಹ ಇದೆ. ಅದರ ಬಗ್ಗೆ ಹೆಚ್ಚು ನನ್ನ ಮಾಹಿತಿ ಇಲ್ಲ. ಆದರೆ ನಾವು ಕೆಲವೊಂದು ಹೇಳಬೇಕಾದ್ರೆ, ಈಗ ಬಸ್ ಜಾ ರಹಿ ಹೇ ಅಂತಾರೆ, ಅಂದರೆ ಬಸ್ ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಅರ್ಥ ಬರುತ್ತೆ. ಜಾ ರಹಿ ಹೇ ಅಂದರೆ ಅದು ಒಂದು ಸ್ತ್ರೀಲಿಂಗದ ಅರ್ಥ ಬರುತ್ತೆ. ಹಾಗೆ ಮರಾಠಿ ಭಾಷೆಯಲ್ಲಿಯೂ ಸಹ ಅದರದೇ ಆದ ಒಂದು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಅರ್ಥಗಳಿದೆ ಪ್ರತಿಯೊಂದು ಭಾಷೆಗೂ. ಸೊ ಅದನ್ನು ನಾವು ತಿಳ್ಕೊಂಡ್ರೆ ಒಂದು ವಾಕ್ಯದಲ್ಲಿ ಆ ಒಂದು ಶಬ್ದವನ್ನು ಯೂಸ್ ಮಾಡಿದಾಗ ನಾವಲ್ಲಿ ಏನು ಬಳಸಬೇಕು, ಅದು ಸ್ತ್ರೀಲಿಂಗನ ಪುಲ್ಲಿಂಗನ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿ ಸಾರಿ ನಾನು ಹೇಳೋ ಹಾಗೆ ಪ್ರತಿಲಿಪಿ ಆ್ಯಪ್ನಲ್ಲಿ ನಾನು ಏನು ಕಲಿಸ್ತೀನೋ ಅದನ್ನು ಬರೆದು ಹಾಕ್ತೀನಿ. ಪ್ಲೀಸ್ ಅದು ಲಿಂಕನ್ನು ಓಪನ್ ಮಾಡಿ ಓದಿ ಅಲ್ಲಿ ನನಗೆ ಸ್ಟಿಕ್ಕರ್ಸ್ಗಳನ್ನು ಕೊಡಿ. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಬರವಣಿಗೆಯನ್ನು ಓದಿ ನಿಮಗೂ ಸಹ ಸಾಕಷ್ಟು ತಿಳ್ಕೊಳ್ಳೋ ಒಂದು ಅವಕಾಶವೂ ಇರುತ್ತೆ. ಸೊ ಇವತ್ತಿನ ಒಂದು ಈ ಟಾಪಿಕ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಅಂತಹ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಶಬ್ದಗಳು ಯಾವ್ಯಾವು, ಅವಕ್ಕೆ ಏನಂತ ಜೆಂಡರ್ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟೇ ಹೇಳ್ದಾಗೆ ಬಸ್, ತೀ ಬಸ್, ಅವಳು ಬಸ್ ಅನ್ನೋ ಒಂದು ಅರ್ಥ ಬರುತ್ತೆ. ಆದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಅದರ ಒಂದು ಅರ್ಥವೇ ಬದಲಾಗುತ್ತೆ. ಮರಾಠಿ ಭಾಷೆಯಲ್ಲಿ ಬಸ್ ಅನ್ನೋದು ಒಂದು ಸ್ತ್ರೀಲಿಂಗವನ್ನು ಇಂಡಿಕೇಟ್ ಮಾಡುತ್ತೆ. ತೀ ಬಸ್. ಖಿಡ್ಕಿ, ತೀ ಖಿಡ್ಕಿ. ಪಂಖ, ತೋ ಪಂಖ. ಪಂಖ ಅಂದರೆ ಫ್ಯಾನ್, ತೋ ಪಂಖ. ಇಲ್ಲಿ ಎರಡು ಸ್ತ್ರೀಲಿಂಗ ಬಂತು, ಬಸ್ ಮತ್ತು ಖಿಡ್ಕಿ. ಪಂಖ ಅನ್ನೋದು ಒಂದು ಪುಲ್ಲಿಂಗ ಅಂತ ಬರುತ್ತೆ. ಅರಸ, ಅರಸ ಅಂತಂದರೆ ಕನ್ನಡಿ. ಕನ್ನಡಿಯೂ ಸಹ ಒಂದು ಪುಲ್ಲಿಂಗದಲ್ಲಿ ಬರುತ್ತೆ. ತೋ ಅರಸ, ಅರಸ, ತೋ ಅರಸ. ಕುರ್ಚಿ, ತೀ ಕುರ್ಚಿ. ಟೇಬಲ್, ತೋ ಟೇಬಲ್. ಕಪಾಟ್, ಕಪಾಟ್ ಅಂತಂದರೆ ಕಬೋರ್ಡ್, ಓಕೆನಾ. ಕಪಾಟ್ ಮತ್ತು ತಿಜೋರಿ ಎರಡು ಕಬೋರ್ಡ್ ಅಂತಲೇ ಬರುತ್ತೆ. ಕಪಾಟಿಗೆ ನಾವು ತೇ ಕಪಾಟ್ ಅಂತೀವಿ. ತೇ ಅನ್ನೋದು ಒಂದು ನಪುಂಸಕಲಿಂಗ ಆಗುತ್ತೆ, ತೇ ಕಪಾಟ್ ಅಂತೀವಿ. ತಿಜೋರಿ ಅಂತ ಬಂತೆ, ತೀ ತಿಜೋರಿ. ತೇ ಕಪಾಟ್ ಆಗುತ್ತೆ, ತೀ ತಿಜೋರಿ ಆಗುತ್ತೆ. ಇದು ನಪುಂಸಕಲಿಂಗ, ಹಾಗೆ ಇದು ಸ್ತ್ರೀಲಿಂಗ. ಟಿವಿ, ತೋ ಟಿವಿ. ಟಿವಿ, ತೋ ಟಿವಿ. ತಾಟ್, ತಾಟ್ ಅಂತಂದರೆ ಒಂದು ತಟ್ಟೆ, ಊಟದ ಒಂದು ತಟ್ಟೆ. ತಾಟ್ಗೆ ನಾವು ತೇ ತಾಟ್ ಅಂತೀವಿ. ತೇ ಅಂತಂದರೆ ನಪುಂಸಕಲಿಂಗ, ತೇ ತಾಟ್ ಅಂತೀವಿ. ಅದೇ ಅನೇಕ ವಚನದಲ್ಲಿ
ಅಂದರೆ ಸಾಕಷ್ಟು ತಾಟುಗಳಿದ್ದಾಗ ತೀ ತಾಟ್ ಅಲ್ಲಿ ಸ್ತ್ರೀಲಿಂಗ ಆಗುತ್ತೆ. ಇದೇ ಒಂದು ಮರಾಠಿ ಭಾಷೆಯ ಒಂದು ಮ್ಯಾಜಿಕ್ ಅಥವಾ ಕನ್ಫ್ಯೂಸ್ ಆಗುವಂಥ ಒಂದು ವಿಷಯ ಏನಂದರೆ ಅಲ್ಲಲ್ಲಿ ಕೆಲವೊಂದು ಸ್ತ್ರೀಲಿಂಗ ಪುಲ್ಲಿಂಗದ ಶಬ್ದಗಳು ಬದಲಾವಣೆಗೊಳ್ಳುತ್ತೆ. ಇವಾಗ ನೋಡಿ, ತೇರ್ ತಾಟ್ ಅಂತ ಒಂದಿದ್ದಾಗ ಹೇಳ್ತೀವಿ, ಅದೇ ಸಾಕಷ್ಟು ಇದ್ದಾಗ ಅನೇಕ ವಚನ ಅಂತ ಬಂದಾಗ ತೀ ತಾಟ್ ಅಂತ ಹೇಳ್ತೀವಿ. ಸೊ ಇವು ಒಂದು 10 ನಮ್ಮ ಸ್ತ್ರೀಲಿಂಗ ಪುಲ್ಲಿಂಗದ ಶಬ್ದಗಳು. ಆ್ಯಕ್ಚುಲಿ 20ರ ಮೇಲೆ ಶಬ್ದಗಳನ್ನು ನಾನು ಬರೆದಿಟ್ಟಿದ್ದೀನಿ ಪ್ರತಿಲಿಪಿಯಲ್ಲಿ. ಸೊ ಅದನ್ನು ಓದಿ ಅದರಲ್ಲಿ ಇನ್ನೂ ಸಾಕಷ್ಟು ಸ್ತ್ರೀಲಿಂಗ ಪುಲ್ಲಿಂಗದ ಬಳಕೆಯನ್ನು ಮಾಡುವಂಥ ವಸ್ತುಗಳು ಅದರ ಮೇಲೆ ನಾನು ಬರವಣಿಗೆ ಬರೆದು ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಓದಿ ಸ್ಟಿಕ್ಕರ್ಸ್ ಕೊಡಿ. ಇದಕ್ಕಿಂತ ಹೆಚ್ಚು ಮಾಹಿತಿ ಅಲ್ಲಿ ಇದೆ. ಇಲ್ಲಿ 10 ಶಬ್ದಗಳನ್ನು ಹೇಳಿದ್ದೀನಿ, ಅಲ್ಲಿ 20 ಶಬ್ದಗಳವರೆಗೆ ಸಹ ಬರೆದಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಪ್ರತಿದಿನ ಏನೋ ಒಂದು ಹೊಸ ಪ್ರಯತ್ನವನ್ನು ನಾನು ಮಾಡಿ ಹೊಸ ಹೊಸ ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ಇದು ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವರಿಗೆ ಶೇರ್ ಮಾಡಿ. ಅದರಿಂದ ನನಗೂ ಸಹಾಯ ಆಗುತ್ತೆ, ಯಾರಿಗೆ ಯೂಸ್ಫುಲ್ ಆಗುತ್ತೋ ಆ ವ್ಯಕ್ತಿಗಳಿಗೂ ಸಹಾಯ ಆಗುತ್ತೆ. ಬರೀ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.